ಇಡೀ ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷದಲ್ಲಿ ಹೀರೋ ಆಗಿದ್ದು ಯಾರು ಅಂದ್ರೆ S-400 ಏರ್ ಡಿಫೆನ್ಸ್ ಸಿಸ್ಟಮೇ ಭಾರತಕ್ಕೆ ಸುದರ್ಶನ ಚಕ್ರವಾಯಿತು ಅನ್ನೋ ಚರ್ಚೆ ಇದೆ. ಆದರೆ ಮತ್ತೊಂದು ಖುಷಿಯ ವಿಚಾರವನ್ನ ಇವತ್ತು ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಿಮ್ಮ ಮುಂದಿಡ್ತಿದ್ದೀವಿ. ಭಾರತದ ರಕ್ಷಣಾ ವ್ಯವಸ್ಥೆಗೆ ಇದೀಗ ಮತ್ತೊಬ್ಬ ಬಾಹುಬಲಿಯ ಎಂಟ್ರಿ ಆಗಲಿದೆ. ಇಡೀ ಜಗತ್ತಿಗೆ ಇದೀಗ S-400 ಬಗ್ಗೆ ಸಿಕ್ಕಾಪಟ್ಟೆ ಭಯ ಶುರುವಾಗಿದೆ. ಭಾರತಕ್ಕೆ ಅತಿ ದೊಡ್ಡ ಬಲವಾಗಿ ಪರಿಣಮಿಸಿತ್ತು ಈ S-400. ಆದರೆ ಇದೀಗ ಇದಕ್ಕಿಂತ ದೊಡ್ಡ ಆಫರ್ ಒಂದನ್ನು ನೀಡಿದೆ ಮಿತ್ರ ರಾಷ್ಟ್ರ ರಷ್ಯಾ. S-400 ರಷ್ಯಾ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್. ಇದೀಗ ಅದನ್ನ ಮೀರಿಸುವ S-500 ಏರ್ ಡಿಫೆನ್ಸ್ ಸಿಸ್ಟಮ್ ಜಂಟಿಯಾಗಿ ಅಂದ್ರೆ ರಷ್ಯಾ ಹಾಗೆ ಭಾರತ ಜಂಟಿಯಾಗಿ ಉತ್ಪಾದನೆ ಮಾಡುವ ಆಸಕ್ತಿಯನ್ನ ರಷ್ಯಾ ತೋರಿಸಿದೆ. ಒಂದು ಕ್ವಿಕ್ ಕಂಪ್ಯಾರಿಸನ್, ಈಗಿರುವ S-400ಗೆ ಹೋಲಿಕೆ ಮಾಡಿದ್ರೆ ಈ S-500 ಲಿಟರಲಿ ಅಕ್ಷರಶಃ ರಾಕ್ಷಸ ಅಂತ ಹೇಳ್ಬೋದು. ಜಗತ್ತಿನ ಯುದ್ಧ ತಂತ್ರಗಳನ್ನ ಬದಲಾಯಿಸುತ್ತೆ ಈ S-500. ಇದರ ಜೊತೆಗೆ S-500ನ ಕೆಪಾಸಿಟಿ ಹೇಗಿರುತ್ತೆ ಅಂದ್ರೆ ಇದರನ್ನ ಕಣ್ಣನ್ನ ತಪ್ಪಿಸಿ ಯಾವುದೇ ಟಾರ್ಗೆಟ್ ಅನ್ನ ರೀಚ್ ಮಾಡಲಿಕ್ಕೆ ಪ್ರಪಂಚದ ಯಾವುದೇ ಯುದ್ಧ ವಿಮಾನಕ್ಕಾಗ್ಲಿ ಕ್ಷಿಪಣಿಗಾಗ್ಲಿ ಸಾಮರ್ಥ್ಯವೇ ಇರೋದಿಲ್ಲ. ಅಷ್ಟು ಪ್ರಬಲವಾದ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಲಿದೆ S-500. ಉಪಗ್ರಹಗಳನ್ನೇ ಉಗ್ರರ ಎಲ್ಲಾ ರೀತಿಯ ದಾಳಿಯನ್ನ ಹೊಡೆದು ಹಾಕುವ ಶಕ್ತಿಯನ್ನ ಹೊಂದಿರಲಿದೆ ಈ S-500. ವಾಯು ವೇಗಕ್ಕಿಂತ 5 ಪಟ್ಟು ವೇಗದಲ್ಲಿ ನುಗ್ಗತ್ತೆ. ಅಂದ್ರೆ ಗಂಟೆಗೆ ಬರೋಬ್ಬರಿ 6000 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲ ಸಾಮರ್ಥ್ಯವನ್ನ ಇದನ್ನು ಹೊಂದಿರುತ್ತೆ. S-500 ಹೈಪರ್ಸಾನಿಕ್, ಸೂಪರ್ಸಾನಿಕ್ ಕೇಳಿದ್ವಿ, ಇದೀಗ ಹೈಪರ್ಸಾನಿಕ್ ಮಿಸೈಲ್ಗಳನ್ನ ಕೂಡ ಹೊಡೆಯುವ ಸಾಮರ್ಥ್ಯ ಹೊಂದಿದೆ. ಇಷ್ಟು ಶಕ್ತಿಶಾಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಜಗತ್ತಿನ ಯಾವುದೇ ಮೂಲೆಯಲ್ಲಿಲ್ಲ. ಅಮೆರಿಕ ಹೈಪರ್ಸಾನಿಕ್ ಮಿಸೈಲ್ ಅನ್ನ ತಯಾರು ಮಾಡುವ ನಿರ್ಧಾರಕ್ಕೆ ಬಂದಿದೆ. ಇನ್ನೂ ನಿರ್ಮಾಣ ಆಗಿಲ್ಲ ಇದು. ಬಟ್ ಆಲ್ರೆಡಿ ಅಮೆರಿಕ ತಯಾರು ಮಾಡಬೇಕು ಅಂತ ಕನಸು ಕಾಣ್ತಾ ಇರುವ ಈ ಹೈಪರ್ಸಾನಿಕ್ ಮಿಸೈಲ್ ಅನ್ನೇ ಹೊಡೆದು ಹಾಕುವ ಟೆಕ್ನಾಲಜಿ ಈ S-500 ಸಿಸ್ಟಮ್ನಲ್ಲಿರುತ್ತೆ. ಇದಿಷ್ಟು ಮಾತ್ರವಲ್ಲ, ಇನ್ ಕೇಸ್ ಭಾರತ ಹಾಗೆ ರಷ್ಯಾದ ಈ ಜಂಟಿ ಪ್ರಯೋಗ ಅತ್ಯಂತ ಯಶಸ್ವಿಯಾಗಿ ಶೀಘ್ರದಲ್ಲಿ ಮುಗಿದ್ರೆ ಭಾರತಕ್ಕೆ ಮತ್ತಷ್ಟು ಬಲ ವೃದ್ಧಿಯಾಗೋದು, ಭಾರತೀಯ ಸೈನಿಕರಿಗೆ ಮತ್ತಷ್ಟು ಹೆಲ್ಪಿಂಗ್ ಹ್ಯಾಂಡ್ ಸಿಗೋದು ಯಾವುದೇ ರೀತಿಯಲ್ಲೂ ಕೂಡ ತಪ್ಪಿಸಲಿಕ್ಕೆ ಪ್ರಪಂಚದ ಯಾವುದೇ ರಾಷ್ಟ್ರಕ್ಕೆ ಸಾಧ್ಯ. ಇಡೀ ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷದಲ್ಲಿ ಹೀರೋ ಆಗಿದ್ದು ಯಾರು ಅಂದ್ರೆ S-400 ಏರ್ ಡಿಫೆನ್ಸ್ ಸಿಸ್ಟಮೇ ಭಾರತಕ್ಕೆ ಸುದರ್ಶನ ಚಕ್ರವಾಯಿತು ಅನ್ನೋ ಚರ್ಚೆ ಇದೆ. ಆದರೆ ಮತ್ತೊಂದು ಖುಷಿಯ ವಿಚಾರವನ್ನ ಇವತ್ತು ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಿಮ್ಮ ಮುಂದಿಡ್ತಿದ್ದೀವಿ. ಭಾರತದ ರಕ್ಷಣಾ ವ್ಯವಸ್ಥೆಗೆ ಇದೀಗ ಮತ್ತೊಬ್ಬ ಬಾಹುಬಲಿಯ ಎಂಟ್ರಿ ಆಗಲಿದೆ. ಇಡೀ ಜಗತ್ತಿಗೆ ಇದೀಗ S-400 ಬಗ್ಗೆ ಸಿಕ್ಕಾಪಟ್ಟೆ ಭಯ ಶುರುವಾಗಿದೆ. ಭಾರತಕ್ಕೆ ಅತಿ ದೊಡ್ಡ ಬಲವಾಗಿ ಪರಿಣಮಿಸಿತ್ತು ಈ S-400. ಆದರೆ ಇದೀಗ ಇದಕ್ಕಿಂತ ದೊಡ್ಡ ಆಫರ್ ಒಂದನ್ನು ನೀಡಿದೆ ಮಿತ್ರ ರಾಷ್ಟ್ರ ರಷ್ಯಾ. S-400 ರಷ್ಯಾ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್. ಇದೀಗ ಅದನ್ನ ಮೀರಿಸುವ S-500 ಏರ್ ಡಿಫೆನ್ಸ್ ಸಿಸ್ಟಮ್ ಜಂಟಿಯಾಗಿ ಅಂದ್ರೆ ರಷ್ಯಾ ಹಾಗೆ ಭಾರತ ಜಂಟಿಯಾಗಿ ಉತ್ಪಾದನೆ ಮಾಡುವ ಆಸಕ್ತಿಯನ್ನ ರಷ್ಯಾ ತೋರಿಸಿದೆ. ಒಂದು ಕ್ವಿಕ್ ಕಂಪ್ಯಾರಿಸನ್, ಈಗಿರುವ S-400ಗೆ ಹೋಲಿಕೆ ಮಾಡಿದ್ರೆ ಈ S-500 ಲಿಟರಲಿ ಅಕ್ಷರಶಃ ರಾಕ್ಷಸ ಅಂತ ಹೇಳ್ಬೋದು. ಜಗತ್ತಿನ ಯುದ್ಧ ತಂತ್ರಗಳನ್ನ ಬದಲಾಯಿಸುತ್ತೆ ಈ S-500. ಇದರ ಜೊತೆಗೆ S-500ನ ಕೆಪಾಸಿಟಿ ಹೇಗಿರುತ್ತೆ ಅಂದ್ರೆ ಇದರನ್ನ ಕಣ್ಣನ್ನ ತಪ್ಪಿಸಿ ಯಾವುದೇ ಟಾರ್ಗೆಟ್ ಅನ್ನ ರೀಚ್ ಮಾಡಲಿಕ್ಕೆ ಪ್ರಪಂಚದ ಯಾವುದೇ ಯುದ್ಧ ವಿಮಾನಕ್ಕಾಗ್ಲಿ ಕ್ಷಿಪಣಿಗಾಗ್ಲಿ ಸಾಮರ್ಥ್ಯವೇ ಇರೋದಿಲ್ಲ. ಅಷ್ಟು ಪ್ರಬಲವಾದ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಲಿದೆ S-500. ಉಪಗ್ರಹಗಳನ್ನೇ ಉಗ್ರರ ಎಲ್ಲಾ ರೀತಿಯ ದಾಳಿಯನ್ನ ಹೊಡೆದು ಹಾಕುವ ಶಕ್ತಿಯನ್ನ ಹೊಂದಿರಲಿದೆ ಈ S-500. ವಾಯು ವೇಗಕ್ಕಿಂತ 5 ಪಟ್ಟು ವೇಗದಲ್ಲಿ ನುಗ್ಗತ್ತೆ. ಅಂದ್ರೆ ಗಂಟೆಗೆ ಬರೋಬ್ಬರಿ 6000 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲ ಸಾಮರ್ಥ್ಯವನ್ನ ಇದನ್ನು ಹೊಂದಿರುತ್ತೆ. S-500 ಹೈಪರ್ಸಾನಿಕ್, ಸೂಪರ್ಸಾನಿಕ್ ಕೇಳಿದ್ವಿ, ಇದೀಗ ಹೈಪರ್ಸಾನಿಕ್ ಮಿಸೈಲ್ಗಳನ್ನ ಕೂಡ ಹೊಡೆಯುವ ಸಾಮರ್ಥ್ಯ ಹೊಂದಿದೆ. ಇಷ್ಟು ಶಕ್ತಿಶಾಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಜಗತ್ತಿನ ಯಾವುದೇ ಮೂಲೆಯಲ್ಲಿಲ್ಲ. ಅಮೆರಿಕ
ಹೈಪರ್ಸಾನಿಕ್ ಮಿಸೈಲ್ ಅನ್ನ ತಯಾರು ಮಾಡುವ ನಿರ್ಧಾರಕ್ಕೆ ಬಂದಿದೆ. ಇನ್ನೂ ನಿರ್ಮಾಣ ಆಗಿಲ್ಲ ಇದು, ಬಟ್ ಆಲ್ರೆಡಿ ಅಮೆರಿಕ ತಯಾರು ಮಾಡಬೇಕು ಅಂತ ಕನಸು ಕಾಣ್ತಾ ಇರುವ ಈ ಹೈಪರ್ಸಾನಿಕ್ ಮಿಸೈಲ್ ಅನ್ನೇ ಹೊಡೆದು ಹಾಕುವ ಟೆಕ್ನಾಲಜಿ ಈ S-500 ಸಿಸ್ಟಮ್ನಲ್ಲಿರುತ್ತೆ. ಇದಿಷ್ಟು ಮಾತ್ರವಲ್ಲ, ಇನ್ ಕೇಸ್ ಭಾರತ ಹಾಗೆ ರಷ್ಯಾದ ಈ ಜಂಟಿ ಪ್ರಯೋಗ ಅತ್ಯಂತ ಯಶಸ್ವಿಯಾಗಿ ಶೀಘ್ರದಲ್ಲಿ ಮುಗಿದ್ರೆ ಭಾರತಕ್ಕೆ ಮತ್ತಷ್ಟು ಬಲ ವೃದ್ಧಿಯಾಗೋದು, ಭಾರತೀಯ ಸೈನಿಕರಿಗೆ ಮತ್ತಷ್ಟು ಹೆಲ್ಪಿಂಗ್ ಹ್ಯಾಂಡ್ ಸಿಗೋದು ಯಾವುದೇ ರೀತಿಯಲ್ಲೂ ಕೂಡ ತಪ್ಪಿಸ್ಲಿಕ್ಕೆ ಪ್ರಪಂಚದ ಯಾವುದೇ ರಾಷ್ಟ್ರಕ್ಕೆ ಸಾಧ್ಯವಾಗೋದಿಲ್ಲ. ಇಡೀ ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷದಲ್ಲಿ ಹೀರೋ ಆಗಿದ್ಯಾರು ಅಂದ್ರೆ S-400 ಏರ್ ಡಿಫೆನ್ಸ್ ಸಿಸ್ಟಮೇ ಭಾರತಕ್ಕೆ ಸುದರ್ಶನ ಚಕ್ರವಾಯಿತು ಅನ್ನೋ ಚರ್ಚೆ ಇದೆ. ಆದರೆ ಮತ್ತೊಂದು ಖುಷಿಯ ವಿಚಾರವನ್ನ ಇವತ್ತು ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಿಮ್ಮ ಮುಂದಿಡ್ತಿದ್ದೀವಿ. ಭಾರತದ ರಕ್ಷಣಾ ವ್ಯವಸ್ಥೆಗೆ ಇದೀಗ ಮತ್ತೊಬ್ಬ ಬಾಹುಬಲಿಯ ಎಂಟ್ರಿ ಆಗಲಿದೆ. ಇಡೀ ಜಗತ್ತಿಗೆ ಇದೀಗ S-400 ಬಗ್ಗೆ ಸಿಕ್ಕಾಪಟ್ಟೆ ಭಯ ಶುರುವಾಗಿದೆ. ಭಾರತಕ್ಕೆ ಅತಿ ದೊಡ್ಡ ಬಲವಾಗಿ ಪರಿಣಮಿಸಿತ್ತು ಈ S-400. ಆದರೆ ಇದೀಗ ಇದಕ್ಕಿಂತ ದೊಡ್ಡ ಆಫರ್ ಒಂದನ್ನು ನೀಡಿದೆ ಮಿತ್ರ ರಾಷ್ಟ್ರ ರಷ್ಯಾ. S-400 ರಷ್ಯಾ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್. ಇದೀಗ ಅದನ್ನ ಮೀರಿಸುವ S-500 ಏರ್ ಡಿಫೆನ್ಸ್ ಸಿಸ್ಟಮ್ ಜಂಟಿಯಾಗಿ, ಅಂದ್ರೆ ರಷ್ಯಾ ಹಾಗೆ ಭಾರತ ಜಂಟಿಯಾಗಿ ಉತ್ಪಾದನೆ ಮಾಡುವ ಆಸಕ್ತಿಯನ್ನ ರಷ್ಯಾ ತೋರಿಸಿದೆ. ಒಂದು ಕ್ವಿಕ್ ಕಂಪ್ಯಾರಿಸನ್, ಈಗಿರುವ S-400ಗೆ ಹೋಲಿಕೆ ಮಾಡಿದ್ರೆ ಈ S-500 ಲಿಟರಲಿ ಅಕ್ಷರಶಃ ರಾಕ್ಷಸ ಅಂತ ಹೇಳ್ಬೋದು. ಜಗತ್ತಿನ ಯುದ್ಧ ತಂತ್ರಗಳನ್ನ ಬದಲಾಯಿಸುತ್ತೆ ಈ S-500. ಇದರ ಜೊತೆಗೆ S-500ನ ಕೆಪಾಸಿಟಿ ಹೇಗಿರುತ್ತೆ ಅಂದ್ರೆ, ಇದರನ್ನ ಕಣ್ಣನ್ನ ತಪ್ಪಿಸಿ ಯಾವುದೇ ಟಾರ್ಗೆಟ್ ಅನ್ನ ರೀಚ್ ಮಾಡಲಿಕ್ಕೆ ಪ್ರಪಂಚದ ಯಾವುದೇ ಯುದ್ಧ ವಿಮಾನಕ್ಕಾಗ್ಲಿ ಕ್ಷಿಪಣಿಗಾಗ್ಲಿ ಸಾಮರ್ಥ್ಯವೇ ಇರೋದಿಲ್ಲ. ಅಷ್ಟು ಪ್ರಬಲವಾದ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಲಿದೆ S-500. ಉಪಗ್ರಹಗಳನ್ನೇ ಉಗ್ರರ ಎಲ್ಲಾ ರೀತಿಯ ದಾಳಿಯನ್ನ ಹೊಡೆದು ಹಾಕುವ ಶಕ್ತಿಯನ್ನ ಹೊಂದಿರಲಿದೆ ಈ S-500. ವಾಯು ವೇಗಕ್ಕಿಂತ 5 ಪಟ್ಟು ವೇಗದಲ್ಲಿ ನುಗ್ಗತ್ತೆ. ಅಂದ್ರೆ ಗಂಟೆಗೆ ಬರೋಬ್ಬರಿ 6,000 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲ ಸಾಮರ್ಥ್ಯವನ್ನ ಇದನ್ನು ಹೊಂದಿರುತ್ತೆ. S-500 ಹೈಪರ್ಸಾನಿಕ್, ಸೂಪರ್ಸಾನಿಕ್ ಕೇಳಿದ್ವಿ, ಇದೀಗ ಹೈಪರ್ಸಾನಿಕ್ ಮಿಸೈಲ್ಗಳನ್ನ ಕೂಡ ಹೊಡೆಯುವ ಸಾಮರ್ಥ್ಯ ಹೊಂದಿದೆ. ಇಷ್ಟು ಶಕ್ತಿಶಾಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಜಗತ್ತಿನ ಯಾವುದೇ ಮೂಲೆಯಲ್ಲಿಲ್ಲ. ಅಮೆರಿಕ ಹೈಪರ್ಸಾನಿಕ್ ಮಿಸೈಲ್ ಅನ್ನ ತಯಾರು ಮಾಡುವ ನಿರ್ಧಾರಕ್ಕೆ ಬಂದಿದೆ. ಇನ್ನೂ ನಿರ್ಮಾಣ ಆಗಿಲ್ಲ ಇದು, ಬಟ್ ಆಲ್ರೆಡಿ ಅಮೆರಿಕ ತಯಾರು ಮಾಡಬೇಕು ಅಂತ ಕನಸು ಕಾಣ್ತಾ ಇರುವ ಈ ಹೈಪರ್ಸಾನಿಕ್ ಮಿಸೈಲ್ ಅನ್ನೇ ಹೊಡೆದು ಹಾಕುವ ಟೆಕ್ನಾಲಜಿ ಈ S-500 ಸಿಸ್ಟಮ್ನಲ್ಲಿರುತ್ತೆ. ಇದಿಷ್ಟು ಮಾತ್ರವಲ್ಲ, ಇನ್ ಕೇಸ್ ಭಾರತ ಹಾಗೆ ರಷ್ಯಾದ ಈ ಜಂಟಿ ಪ್ರಯೋಗ ಅತ್ಯಂತ ಯಶಸ್ವಿಯಾಗಿ ಶೀಘ್ರದಲ್ಲಿ ಮುಗಿದ್ರೆ ಭಾರತಕ್ಕೆ ಮತ್ತಷ್ಟು ಬಲ ವೃದ್ಧಿಯಾಗೋದು, ಭಾರತೀಯ ಸೈನಿಕರಿಗೆ ಮತ್ತಷ್ಟು ಹೆಲ್ಪಿಂಗ್ ಹ್ಯಾಂಡ್ ಸಿಗೋದು ಯಾವುದೇ ರೀತಿಯಲ್ಲೂ ಕೂಡ ತಪ್ಪಿಸ್ಲಿಕ್ಕೆ ಪ್ರಪಂಚದ ಯಾವುದೇ